ಎಲ್ಲರಿಗೂ ನಮಸ್ತೆ. ಇವತ್ತು ಬೋನ್ ಹೆಲ್ತ್ ಅಂದರೆ ಮೂಳೆಗಳ ಶಕ್ತಿ ಅಥವಾ ಮೂಳೆ ಹೆಂಗೆ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಅದು ಬೋನ್ ಹೆಲ್ತ್ ಅಂದರೆ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ 45 ವರ್ಷ 46 ವರ್ಷ ಆದಮೇಲಿನ ಹೆಣ್ಮಕ್ಳು ಮೆನೋಪಾಸ್ ಅಂತ ಏನಾಗುತ್ತೆ ಅದಾದಮೇಲೆ ಮತ್ತು 60 ವರ್ಷ ಆದಮೇಲೆ ಇರುವ ಗಂಡಸರಿಗೆ ಜನರಲಿ ಮೂಳೆ ಅಸ್ಥಿ ಸಾಂದ್ರತೆ ಅಂತ ಆಗುತ್ತೆ. ಅಸ್ಥಿ ಸಾಂದ್ರತೆ ಅಂದರೆ ಅದು ಆಸ್ಟಿಯೋಪೋರೋಸಿಸ್ ಅಂತೀವಿ ನಮ್ಮ ಇಂಗ್ಲೀಷಲ್ಲಿ, ಮೆಡಿಕಲ್ ಟರ್ಮಲ್ಲಿ. ಆಸ್ಟಿಯೋಪೋರೋಸಿಸ್ ಅಂದರೆ ಇಟ್ ವಿಲ್ ಬಿ ಪೋರ್ ಅಂದರೆ ಟೊಳ್ಳಾಗ್ತಾ ಬರುತ್ತೆ. ಅದಕ್ಕೆ ಅದರಿಂದ ಏನಾಗುತ್ತೆ, ಮೈಕೈ ನೋವು ಬರೋದು, ಅವಾಗ ಬೆನ್ನು ನೋವು ಬರೋದು, ಸುಸ್ತಾಗೋದು, ಸಣ್ಣದಾಗಿ ಜಾರು ಬಿದ್ರೇನೆ ಬಾತ್ರೂಮಲ್ಲಿ ಫ್ರ್ಯಾಕ್ಚರ್ ಆಗೋದು, ಫ್ರ್ಯಾಕ್ಚರ್ ಆದರೆ ಮತ್ತೆ ಹಾಸ್ಪಿಟಲ್ ಅಡ್ಮಿಷನ್ನು, ಅವೆಲ್ಲ ತುಂಬ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಎಸೆನ್ಷಿಯಲಿ ಬೋನ್ ಸ್ಟ್ರಾಂಗ್ ಇಟ್ಕೋಬೇಕು. ಯಾಕೆ ಅಂದರೆ ಇದೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ. ಒಂದು ಸಣ್ಣ ಪುಟ್ಟದಕ್ಕೆಲ್ಲ ಮೈ ನೋವಾಗೋದು, ಕೆಲಸ ಮಾಡೋದ್ರಲ್ಲಿ ಖುಷಿ ಇಲ್ಲದೆ ಇರೋದು, ಇವೆಲ್ಲ ಆದಾಗ ಏನಾಗುತ್ತೆ, ಒಂಥರ ಓವರ್ ಆಲ್ ಮಸಲ್ಸ್ ವೀಕ್ನೆಸ್ ಆಗುತ್ತೆ. ಬೋನ್ ವೀಕ್ನೆಸ್ಸಿಂದ ಮಸಲ್ ವೀಕ್ನೆಸ್ ಡೆವಲಪ್ ಆಗಿ ಓಡಾಡಬೇಕು ಅನ್ಸಲ್ಲ, ಸೊ ಮಸಲ್ ವೀಕ್ ಆಗುತ್ತೆ. ಸೊ ಇದೊಂದು ಒಂಥರ ಸೈಕಲ್ ಇದ್ದಾಗೆ. ಸೊ ಫಾರ್ ದಟ್ ಬೋನ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಬೋನ್ ಹೆಲ್ತಿಗೆ ನಮ್ಮ ಒನ್ ಆಫ್ ದ ಕ್ವಾಲಿಟಿ ಆಫ್ ಲೈಫ್ ಅಥವಾ ನಮ್ಮ ಒಂದು ಆರೋಗ್ಯಕರವಾದ ಒಂದು ಜೀವನ ಶೈಲಿಯಲ್ಲಿ ಒಂದು ವರ್ಷಕ್ಕೊಂದ್ಸಲಿ ಝೊಲೆಡ್ರೋನಿಕ್ ಆ್ಯಸಿಡ್ ಅಥವಾ ಅದೇ ಥರ ಇಂಜೆಕ್ಷನ್ನು ಡೆನೋಸಮ್ ಆಗಿರ್ಬೋದು, ಝೊಲೆಡ್ರೋನಿಕ್ ಆ್ಯಸಿಡ್ನ ತೊಗೋಬೇಕು ವರ್ಷಕ್ಕೊಂದ್ಸಲಿ. ತೊಗೊಂಡ್ಬಿಟ್ಟು ಅದರೊಟ್ಟಿಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು ಮತ್ತು ವಿಟಮಿನ್ ಡಿ ಒಂದು 2ರಿಂದ 3 ತಿಂಗಳು ತೊಗೊಂಡ್ರೆ ಓವರ್ ಆಲ್ ಒಂದು ವರ್ಷಕ್ಕೆ ಬೋನ್ ಸ್ಟ್ರಾಂಗ್ ಇರುತ್ತೆ. ಈ ಥರ ಒಂದು 2ರಿಂದ 3 ವರ್ಷ ತೊಗೊಂಡು ಮತ್ತೊಂದು 3 ವರ್ಷ ಬ್ರೇಕ್ ಕೊಡ್ಬೋದು, ಮತ್ತೆ ತೊಗೋಬೋದು. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಇಂಥವ್ರಿಗೆ ಆಗಲ್ಲ ಇಂಥವ್ರಿಗೆ ಆಗುತ್ತೆ ಅಂತೇನಿಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಇದು ಝೊಲೆಡ್ರೋನಿಕ್ ಆ್ಯಸಿಡ್ ತೊಗೊಂಡಾಗ ಏನಾಗುತ್ತೆ, ಇದೇನು ಮಾಡುತ್ತೆ, ಕ್ಯಾಲ್ಶಿಯಂ ಬ್ಲಡ್ಡಲ್ಲಿರೋದನ್ನ ತೊಗೊಂಡೋಗ್ಬಿಟ್ಟು ಮೂಳೆಯಲ್ಲಿಡುತ್ತೆ. ಸೊ ಮೂಳೆ ಗಟ್ಟಿಯಾಗುತ್ತೆ. ಸೊ ಕ್ಯಾಲ್ಶಿಯಂ ಬ್ಲಡ್ಡಲ್ಲಿ ಕಡಿಮೆ ಆಗುತ್ತಲ್ಲ, ಸೊ ಅದನ್ನೇನು ಮಾಡಿದ್ರೆ ನಾವು ಮಾತ್ರೆ ಮೂಲಕ ತೊಗೋಬೇಕಾಗುತ್ತೆ. ಸೊ ಇದನ್ನು ತೊಗೊಳ್ಬೇಕಾದ್ರೆ ಕೆಲವೊಂದೊಂದನ್ನ ನೀವು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನೋಡಬೇಕು. ಒಂದು, ತೊಗೊಳ್ಳೋ ಹಿಂದಿನ ದಿನ ತುಂಬ ನೀರು ಕುಡಿದಿರಬೇಕು, ಮತ್ತು ಕ್ರಿಯಾಟಿನಿನ್ ಟೆಸ್ಟ್ ಮಾಡಿರಬೇಕು. ಆಮೇಲೆ ತೊಗೊಳೋಕ್ಕಿಂತ ಒಂದು 6 ಗಂಟೆ ಮುಂಚೆ ಅಥವಾ 4ರಿಂದ 6 ಗಂಟೆ ಮುಂಚೆ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಂಬರ್ಬೇಕು, ಡೋಲೋ 650. ಸೊ ದಟ್ ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ, ಮೈಕೈ ನೋವು ಆಗೋದು, ನೆಕ್ಸ್ಟ್ ದಿನ ಜ್ವರ ಬಂದಂಗೆ ಆಗೋದು, 2-3 ದಿನ ಇರುತ್ತೆ. ಸೊ ಇದೆಲ್ಲ ಪ್ರಿವೆಂಟ್ ಮಾಡಬೇಕು ಅಂದರೆ ಇಷ್ಟು ಮಾಡಬೇಕು. ಇಂಜೆಕ್ಷನ್ ತೊಗೊಂಡ್ಮೇಲೆ ಕೂಡ ಒಂದು 3 ದಿನ ಅಥವಾ 5 ದಿನ ಮಟ್ಟಿಗೆ ಪ್ಯಾರಾಸಿಟಮಾಲ್ ಡೋಲೋ 650 ಟ್ಯಾಬ್ಲೆಟನ್ನು ಬೆಳಗ್ಗೆ ರಾತ್ರಿ ಊಟ ಆದಮೇಲೆ ಒಂದು 5 ದಿನ ತೊಗೊಂಡ್ರೆ ಓವರ್ ಆಲ್ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ. ಆಮೇಲೆ ಇದ್ರ ಎಫೆಕ್ಟ್ ಎಲ್ಲ ಗೊತ್ತಾಗಲಿಕ್ಕೆ ಒಂದು 15 ದಿನ 1 ತಿಂಗಳು ತೊಗೊಳುತ್ತೆ. ಬಟ್ ಓವರ್ ಆಲ್ ಬಾಡಿ ಎಲ್ಲ ಒಂದು ರೀತಿಯಲ್ಲಿ ಸ್ಟ್ರೆಂತ್ ಬಂದಂಗೆ, ಬೋನ್ ಕ್ವಾಲಿಟಿ ವಿಲ್ ಬಿ ಮಚ್ ಬೆಟರ್. ಸೊ ಪ್ರಿವೆನ್ಷನ್ ಆಫ್ ಫಾಲ್ಸ್ ಅಂತೀವಿ. ವಯಸ್ಸಾದಮೇಲೆ ಬೀಳೋದನ್ನ ಕಮ್ಮಿ ಮಾಡೋದೇ ಇಂಪಾರ್ಟೆಂಟು. ಸೊ ಇದನ್ನು ಕಮ್ಮಿ ಮಾಡೋದಷ್ಟು, ಬಿಕಾಸ್ ವಿ ಆರ್ ಆಲ್ ಏಜಿಂಗ್ ಲಾಂಗರ್. ಇವಾಗ ಆಲ್ಮೋಸ್ಟ್ ಎಲ್ಲರದ್ದು ಆ್ಯಾವ್ರೇಜ್ ಏಜ್ 75, 80, 85 ದಾಟ್ತಾ ಇದೆ. ಸೊ ಬೀಳಬಾರ್ದು, ಯಾರು ಬಿದ್ದರೂ ಕೂಡ ಮೂಳೆ ಮುರಿಬಾರ್ದು. ಅಂದರೆ ಈ ಸಣ್ಣ ಪುಟ್ಟದ ಬಾತ್ರೂಮಲ್ಲಿ ಜಾರಿದ ತಕ್ಷಣ ಮೂಳೆ ಮುರಿಯೋದಕ್ಕೆ ಯೂಶಲಿ ಇಟ್ಸ್ ಮೇನ್ಲಿ ಆಸ್ಟಿಯೋಪೋರೋಸಿಸ್ಸೇ ಕಾರಣ. ಸೊ ಇದು ಒಂದು ಮೂಳೆ ಗಟ್ಟಿಯಾಗೋಕ್ಕೆ ಒಂದು ಶೈಲಿ, ಒಂದು ಮೆಥಡ್. ಇದು ಝೊಲೆಡ್ರೋನಿಕ್ ಆ್ಯಸಿಡ್ ಅಥವಾ ಡೆನೋಸಮ್ಯಾಬ್ ಅಂತೀವಿ, ಅದನ್ನಾರು ತೊಗೋಬೋದು, 2 ಒಂದು. ಸೊ ಇದು ಅಬೌಟ್ ಬೋನ್ ಹೆಲ್ತ್, ಅಂದರೆ ಮೂಳೆ ಗಟ್ಟಿ ಮಾಡ್ಕೊಳ್ಳೋ ಒಂದು ವಿಧಾನ. ಥ್ಯಾಂಕ್ ಯು.